ತನ್ನ ಗ್ರಾಮದಲ್ಲಿ ಕಾನೂನು ಕುರಿತು ಜಾಗೃತಿ ಮೂಡಿಸಿದ ವಕೀಲ ಸತೀಶ್ ರಾಂಪುರೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ನಂದಗಾಂವ್ ಗ್ರಾಮದ ವಕೀಲರಾಗಿರುವ ಸತೀಶ್ ರಾಂಪುರೆ ಅವರು ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಸುದ್ದಿಯಾಗುತ್ತಾರೆ. ಅದೇ ರೀತಿ ವಿಶೇಷವಾಗಿ ಹುಮ್ನಾಬಾದ್ ತಾಲೂಕಿನ ನಂದಗಾಂವ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಂಪುರೆ ಶಿಕ್ಷಣ ಅಭಿವೃದ್ಧಿ ಟ್ರಸ್ಟ್ನಿಂದ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಗ್ರಾಮದ ಜನರಲ್ಲಿ ಕಾನೂನು ಜಾಗೃತಿ ಮೂಡಿಸಿದರು. ಮಕ್ಕಳು ಶಿಕ್ಷಣ ಕಲಿಯುವಾಗ ಮೊಬೈಲ್ನಿಂದ ದೂರವಿರಬೇಕು. 18 ವರ್ಷದ ಒಳಗಿನ ಮಕ್ಕಳು ಜಾಗರೂಕತೆಯಿಂದ ಇರಬೇಕು. ಯಾವುದೇ ಅಪರಾಧವಾಗುವ ಕೃತ್ಯಕ್ಕೆ ಕೈ ಹಾಕಬಾರದು. ಶಾಲೆಯಿಂದ ಮನೆಗೆ ಹೋಗುವ ಸಂದರ್ಭದಲ್ಲಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂದು ತಿಳಿಸಿದರು. ನ್ಯಾಯವಾದಿ ಶಂಭುಲಿಂಗ ದುಮ್ಮನಸೂರ್, ಗ್ರಾಮ ಪಂಚಾಯಿತಿ ಸದಸ್ಯ ಉಮರ್ ಪಟೇಲ್ ಮಾತನಾಡಿದರು. ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರವಿ ರಾಂಪುರೆ ಅಧ್ಯಕ್ಷತೆ ವಹಿಸಿದರು. ಎಸ್ಟಿಎಂಸಿ ಅಧ್ಯಕ್ಷ ತುಕಾರಾಮ್ ರಂಜೇರಿ, ಗ್ರಾಮ ಪಂಚಾಯತ್ ಪಿಡಿಒ ಶಿವರಾಜ್ ಮಂಗಳಿಗೇಕರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್ ಕಾಳಿ, ರಾಮಶೆಟ್ಟಿ, ಹನುಮಶೆಟ್ಟಿ, ಮುಖ್ಯಗುರು ಸುನಿಲ್ ಶಿವರಾಮ್ ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಇವತ್ತೇನಾಗ್ತಾ ಇದೆ, ನಮ್ಮ ಸಮಾಜ ಒಂದ್ ಕಡೆ ಹೋಗ್ತಾ ಇದೆ, ಕಾನೂನು ಒಂದ್ ಕಡೆ ಇದೆ. ನಾವು ಯಾವಾಗ ಮೊಬೈಲ್ ಹಿಡಿಯಲ್ಲ ಅಲ್ಲಿವರೆಗೆ ನಾವು ಒಂದು ಎಜುಕೇಶನ್ ಅಲ್ಲಿ ನಾವು ಫುಲ್ ಫ್ಲೆಜ್ ಆಗಿ ನಾವು ಮುಂದೆ ಸಾಧನೆ ಮಾಡ್ಬೋದು ಅಂತೇಳಿ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ನಾವು ಮೊಬೈಲ್ ಅಡ್ವಾಂಟೇಜ್ ದಿಂದ ಮೊಬೈಲ್ ದುರುಪಯೋಗ ಮಾಡ್ಕೊಂಡ್ರಲಿಂದ ನಾವೇನು ಓದ್ತಾ ಇದ್ದೇವೋ ಅದು ನಮ್ಮ ಮೈಂಡಿಗೆ ಹತ್ತೋದಿಲ್ಲ. ನಾನು ಎಲ್ಲೋ ಎಷ್ಟೋ ಸಾಕಷ್ಟು ಸಾರ್ವಜನಿಕ ಸಭೆಗಳಲ್ಲಿ ನಾನು ಹೋಗಿ ಇದೇ ಹೇಳ್ತಾ ಇದ್ದೀನಿ. ದಯಮಾಡಿ ಮುದ್ದು ಮಕ್ಕಳೇ, ನಿಮ್ಗೆ ಇನ್ನೂ ಬಹಳ ಇವತ್ತು ನೀವು ಮಕ್ಕಳಿದ್ರಿ, ನಾಳೆ ನಾಗರಿಕರಾಗ್ತ್ರಿ. ಆದ್ರೆ ಮೊಬೈಲ್ ಯೂಸ್ ಮಾಡಿದ್ರಂದ್ರೆ ನಿಮ್ಮ ವಿದ್ಯಾಭ್ಯಾಸದ ಮೇಲೆ ಘೋರ ಪರಿಣಾಮ ಬೀರ್ತದಂತೆ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ನಾವು ನೋಡ್ತಾ ಇದ್ದೇವೆ, ಇವತ್ತು ನೀವು ಎಲ್ಲರೂ ಸ್ನಾನ ಮಾಡಿ ಬಂದಿರಿ, ಯಾವ ದೇವರಿಗೆ ಹೋಗಿ ನಮಸ್ಕಾರ ಮಾಡಿ ಬಂದ್ರಿ ಹೇಳಿ ನೋಡ, ಕೈ ಹತ್ರ ನೋಡ್ರಿ. ಸ್ಟ್ರೆಂತ್ ಆಫ್ ಸ್ಟೂಡೆಂಟ್ ನಲ್ಲಿ ಬಹಳ ಕಮ್ಮಾಗಿ ನೀವು ದೇವ್ರಿಗೆ ಹೋಗಿಲ್ಲ. ಇವತ್ತ ನೀತಿ ಯಾವಾಗ ನಮ್ಮ ಅವ್ರಿಗೆ ನಾವು ಪಾದ ಪೂಜೆ ಮಾಡಿ ದೇವ್ರ ಪೂಜೆ ಮಾಡಿ ನಾವು ವಿದ್ಯಾಭ್ಯಾಸ ಬಂದೇವಂದ್ರೆ ನಮಗ್ ವಿದ್ಯೆ ಚೆನ್ನಾಗಿ ಹತ್ತದ ಇಲ್ದರ ಹತ್ತೋದಿಲ್ಲ. ನಾನು ಈ ಶಾಲೆಯಲ್ಲಿ ಬಂದಿದ್ದ, ನನಗೆ ಉತ್ಸವ ಹೊತ್ತಿನಾಗ ಶಕುಂತಲಾ ಟೀಚರ್ ಇದ್ರು, ಮಾಲಿಕ್ ಸರ್ ಇದ್ರು, ಶಂಕರಪ್ಪ ಸರ್ ಇದ್ರು. ಮೊದಲು ನಮಗ ಒಂದಿನ ಮೈ ತೊಳ್ಕೊಂಡ್ ಬರಲ್ದೇನೆ ನಾವು ಇಲ್ಲಿ ಬಂದೇವಂದ್ರೆ ನಮ್ಗೆ ಹೊರಗೆ ಕಳಿಸ್ತಿರು ಮನೆಗೆ. ಅವಾಗ ಮೈ ತೊಳ್ಕೊಂಡ್ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡಿದವರಿದ್ದೇವೆ ನಾವು. ಇವತ್ತು ನಿಮಗೆ ಹೊಡೆಯಂತ ಶಕ್ತಿ ಇಲ್ಲಿ ಮಾಸ್ಟರ್ಗಳು ಅಧಿಕಾರ ಇಲ್ಲ. ಒಂದು ಹೊಡೆದ್ರಂದ್ರೆ ನೀವು ತಂದೆ ತಾಯಿ ಬಿಟ್ಟು ಲೀಡರ್ಗಳಿಗೆ ಕರ್ಕೊಂಡ್ ಬರ್ತ್ರಿ ಅವ್ರು ಹೊಡೆದಾರ ಅಂತೇಳಿ. ಅವ್ರು ನಿಮ್ ಸಲುವಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ವಿನ ಅವ್ರ ಕುಟುಂಬದ ಸಲುವಾಗಿ ಇಲ್ಲ. ದಯಮಾಡಿ ತಾವೆಲ್ಲರೂ ಶಾಂತ ರೀತಿಯಿಂದ ದಿನಾಲು ಸ್ನಾನ ಮಾಡ್ಬೇಕು. ಆಬ್ಬಿಗೋಲ್ರು ಮೈ ಇಂದು ನಂದಗಾಂವ್ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಆತ್ಮೀಯ ಸೋದರರಾದಂಥ ಸೀನಿಯರ್ ಅಡ್ವೊಕೇಟ್ ಕೌನ್ಸಿಲ್ ಸತೀಶ್ ರಾಂಪುರೆ ವತಿಯಿಂದ ರಾಂಪುರೆ ಎಜುಕೇಶನ್ ಡೆವಲಪ್ಮೆಂಟ್ ಟ್ರಸ್ಟ್ ಆ ವತಿಯಿಂದ ಇವತ್ತು ನಾವೆಲ್ಲರೂ ಏನಂದ್ರೆ ಇವತ್ತು ಕೂಡೋದು ಬಂತಿಲ್ಲ ಅವಕಾಶ. ಸೊ ಅದಕ್ಕೆ ನಾನು ನನ್ನ ಪರವಾಗಿ ರಾಂಪುರವರಿಗೆ ಮೊದಲಿಗೆ ಧನ್ಯವಾದ ತಿಳಿಸ್ತೀನಿ. ಇವತ್ತು ಎಲ್ಲರೂ ಎಜುಕೇಶನ್ ರೈಟ್ ಟು ಎಜುಕೇಶನ್ ಆಕ್ಟ್ ಅಂತಿದೆ ಕಾನೂನಲ್ಲಿ. ಕಂಪಲ್ಸರಿ ಅಂದ್ರೆ ಮಂಡೇಟರಿ ಆಗಿ ಎಲ್ಲ ಮಕ್ಕಳಿಗೆ ನಾವು ಎಜುಕೇಶನ್ ಕೊಡಬೇಕು. ಒಂದ್ ವೇಳೆ ಯಾವುದೋ ಒಂದು ತಂದೆ ಅಥವಾ ತಾಯಿ ಅವ್ರದಿಂದ ಫೈನಾನ್ಸಿಯಲ್ ಡಿಫಿಕಲ್ಟೀಸ್ ಇರಲಿ ಅಥವಾ ಯಾವುದೇ ಒಂದು ಸಮಸ್ಯೆಯಿಂದ ಅವ್ರ ಮಕ್ಕಳಿಗೆ ಎಜುಕೇಶನ್ ಕೊಡಕ್ ಆಗ್ಲಿಲ್ಲ ಅಂತಂದಾಗ RTI ನಲ್ಲಿ ರೈಟ್ ಟು ಎಜುಕೇಶನ್ ಆಕ್ಟ್ ಅಲ್ಲಿ ಕಂಪಲ್ಸರಿ ಎಜುಕೇಶನ್ ಅಂತಿದೆ. ಅವರಿಗೆ ಸರ್ಕಾರ ವತಿಯಿಂದ ಡ್ರೆಸ್ ಕೊಡೋದಾಗಲಿ ಎಜುಕೇಶನ್ ಕೊಡೋದಾಗಲಿ ಅವೆಲ್ಲ ಸರ್ಕಾರ ಮಾಡ್ಕೊಡ್ತದೆ. ಸೊ ಈಗ ಅದಕ್ಕೆ ಯಾವುದೇ ಮಕ್ಕಳು ಓದ್ಲಾರ್ದೆ ಮನೆ ಕೂಡಬಾರ್ದು ಅನ್ನೋ ಉದ್ದೇಶದಿಂದ ಇವೆಲ್ಲ ಜಾರಿಗೆ ಬಂದದ. ಮತ್ತೊಂದು ಈಗ ಸಣ್ಣ ಮಕ್ಕಳಿಗೆ ಏನ್ ಮಾಡ್ತಾರೆ, ಹಿರಿಯರು ತಂದೆ ತಾಯಿ ಮಾಡ್ತಾರ, ಅವ್ರೇನೋ ಅವ್ರ ಫೈನಾನ್ಸಿಯಲ್ ಡಿಫಿಕಲ್ಟೀಸ್ ಇರೋದ್ರಿಂದ ಮಕ್ಕಳಿಗೆಲ್ಲ ಸಣ್ಣ ಮಕ್ಕಳಿಗೆ ಒಯ್ದು ಹೋಟೆಲ್ನಾಗ ಅಥವಾ ಸಣ್ಣ ಎಲ್ಲೋ ಕೂಲಿ ಕೆಲಸ ಹಚ್ತಾರೆ. ಅದು ಚೈಲ್ಡ್ ಲೇಬರ್ ಆಕ್ಟ್ ಅಂತಿದೆ.
ಒಂದು ಪ್ರೊಹಿಬಿಷನ್ ಆಫ್ ಚೈಲ್ಡ್ ಲೇಬರ್ ಆಕ್ಟ್ ಅಂದ್ರೆ ಮಕ್ಕಳು 14 ವರ್ಷಕ್ಕಿಂತ ಕೆಳಗಡೆ ಇರುವಂತ ಮಕ್ಕಳು ಏನಾದರೂ ಯಾವುದೇ ಹೋಟೆಲ್ನಾಗ ಅಥವಾ ಯಾವುದೇ ಅಂಗಡಿದಾಗ ಅಥವಾ ಯಾವುದೇ ಒಬ್ಬ ಸಾಫ್ಟ್ವೇರ್ನಲ್ಲಿ ಕೆಲಸ ಮಾಡತ್ತಾರ ಅನ್ಕೋರಿ, ಅಂತ ಕೆಲಸ ಮಾಡತ್ತಾರಂತ ನಾವು ಅವ್ರ ಮಕ್ಕಳು ಆಯೋಗಕ್ಕೆ ಏನಾದ್ರು ಇನ್ಫಾರ್ಮೇಶನ್ ಕೊಟ್ಟಾಗ ಅಥವಾ ಕನ್ಸರ್ನ್ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟು ನಾವು ಏನಾದ್ರು ಕಂಪ್ಲೇಂಟ್ ಕೊಟ್ಟಾಗ ಆ ಮಕ್ಕಳಿಗೆ ಯಾರು ದುಡಿಸ್ಕೋತಾರ, ಯಾರು ಅವ್ರಿಗೆ ನೌಕರಿ ಇಟ್ಕೊಂಡಿರ್ತಾರ ಅವ್ರನ್ನೇ ಕೇಸ್ ಐತದ ಅವ್ರಿಗೆ ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.